ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದನೇ ಮಾಡಬೇಕಾಗಿತ್ತು, ಬಟ್ ನಾವು ಒಂಥರ ಲೇಸಿ ಡೇ ಅಂತ ಹೇಳ್ಬೋದು. ಸಂಡೇ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಎಷ್ಟೊಂದು ಪ್ಲ್ಯಾನ್ಸ್ ಇತ್ತು, ಆ ಕೆಲಸ ಮಾಡಬೇಕು ಇದು ಮಾಡಬೇಕು ಅಂತ, ಬಟ್ ಎಲ್ಲದೂ ಕೂಡ ಹಾಗೆ ಪೆಂಡಿಂಗಲ್ಲಿದೆ. ಇವತ್ತಿಲ್ಲಾದರೂ ನಾಳೆನೂ ಕೂಡ ನಾವೇ ಮಾಡಬೇಕಲ್ಲ, ಇನ್ನೇನು ಮಾಡೋದು. ಸರಿ ಏನಾದರೂ ಮಾಡಿ ಸಂಜೆಯಿಂದಾದರೂ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು, ಕಂಟಿನ್ಯೂ ಅಲ್ಲ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಶುರು ಮಾಡಿದ್ದೀನಿ. ಇನ್ನೇನು ಸಂಜೆ ಆಗಿದೆಯಲ್ವಾ, ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಸ್ವೀಟ್ ಕಾರ್ನ್ ಇದೆ, ಅದನ್ನು ಬೇಯಿಸ್ಕೊಡೋಣ ಅಂದ್ಕೊಂಡೆ. ಹಾಗೆ ಇವತ್ತು ಸಂಡೇ ಇರೋದ್ರಿಂದ ನಾನ್ ವೆಜ್ ಮಾಡದೇ ಇದ್ದರೆ ಸಂಡೇ ಕಂಪ್ಲೀಟ್ ಹೇಗಾಗುತ್ತಲ್ವಾ. ನಾನ್ ವೆಜ್ ಇಲ್ಲ ಅಂದರೆ ಅವತ್ತು ಸಂಡೇ ಅಂತ ಫೀಲೇ ಆಗಲ್ಲ. ನಾನು ಬೇಡ ಇವತ್ತು ಮಾಡೋದು ಅಂತಲೇ ಅಂದ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಇತ್ತು, ಪಡವಲಕಾಯಿ ಮತ್ತು ಕಡಲೆಕಾಳು ಅದೆಲ್ಲ ಹಾಕ್ಬಿಟ್ಟು ಹಾಲು ಸಾರು ಮಾಡಿದೆ. ನೋಡಿದ್ರೆ ಮಧ್ಯಾಹ್ನ ಹಸ್ಬೆಂಡ್ ಬರಬೇಕಾದ್ರೆ ಫಿಶ್ ತೊಗೊಂಡು ಬಂದಿದ್ದಾರೆ. ಬೆಳಿಗ್ಗೆ ಬೇಡ ಅಂತಿದ್ರು, ನೋಡಿದ್ರೆ ಮಧ್ಯಾಹ್ನ ಅವರೇ ತೊಗೊಂಡು ಬಂದಿರೋದ್ರಿಂದ ಮತ್ತೆ ಇನ್ನೇನು ಸಾಂಬಾರು ಮಾಡೋದಕ್ಕೆ ಹೋಗಲ್ಲ. ಅದರಲ್ಲಿ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ತೀನಿ. ಕೆಲವು ಮಸಾಲೆಗಳನ್ನ ಯೂಸ್ ಮಾಡಿಕೊಂಡು, ಏನು ಜಾಸ್ತಿ ರುಬ್ಬಂಗಿಲ್ಲ ಅಥವಾ ಪೇಸ್ಟ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲ್ಲ. ಸಿಂಪಲಾಗಿ ಬರೀ ಒಂದು 3-4 ಐಟಮ್ಸ್ ಅಷ್ಟೇ ಯೂಸ್ ಮಾಡಿಕೊಂಡು ತವಾ ಫ್ರೈ ಮಾಡೋಣ ಅಂತ. ತವಾ ಫ್ರೈ ಮಾಡಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ಏರ್ ಫ್ರೈಯರ್ ಇದೆಯಲ್ಲ ಅದರಲ್ಲೇ ಮಾಡಿಬಿಡ್ತೀನಿ. ಸುಮ್ಮನೆ ತವಾದಲ್ಲಿ ಮಾಡಿದ್ರೆ ಗೊತ್ತಾ, ಜಾಸ್ತಿ ಎಣ್ಣೆ ಯೂಸ್ ಆಗುತ್ತೆ, ಆಮೇಲೆ ಹೊಗೆ ಜಾಸ್ತಿ, ಇನ್ನೊಂದು ಸ್ಮೆಲ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಏರ್ ಫ್ರೈಯರ್ ಇದೆಯಲ್ವ ಅದರಲ್ಲೇ ಮಾಡೋಣ ಅಂತ. ಜೋಳ ಯಾರಿಗಪ್ಪ? ಪಾಪ. ನೋ ಪಾಪು, ಅಣ್ಣಗೆ. ದಾಳೋ ತನಿಷೋ, ಪಾಪುಗೆ ಬೇಕಾ ಜೋಳ? ಪಾಪು ಏನಪ್ಪ ತಿಂತಾ ಇರೋದು ನೀನು? ಏನು ಮಗನೇ? ಪಾಪಣಿ, ಪಾಪು ಏನು ತಿಂತಾ ಇರೋದು? ಜೋಳ. ಹಾಯ್ ತನೀಶ್, ಹಾಯ್ ಮಾಡಪ್ಪ ನೀನು. ಹಾಯ್ ಬಂಗಾರಿ. ಜೋಳ ಎಮ್ಮೆ ಆಗಿದೆಯಾ? ಬಿಸಿ ನಾನು ತೆಕ್ಕೊಡ್ತೀನಿ. ನನ್ನ ಹತ್ರ ಇದೆ ಚೀನಿ, ನನ್ನ ಹತ್ರ ಇದೆ. ಇಲ್ಲಿ ಅಮ್ಮ ಹತ್ರ ಇದೆ, ನಾನು ತೆಕ್ಕೊಡ್ತೀನಿ. ಬಿಸಿ ಇದೆ ಅದು. ಬೇಕಪ್ಪ? ನೋಡ್ಬೋದು, ಇಲ್ಲಿ ನಮ್ಮ ಫಿಶ್ ಫ್ರೈ ರೆಡಿ ಆಗ್ತಿದೆ. ಸೊ ಸಿಂಪಲ್ಲಾಗಿ ಈ ಥರ ಏರ್ ಫ್ರೈ ಮಾಡ್ಕೊಂಬಿಟ್ರೆ ನೋ ಮೆಸ್ ನೋ ಸ್ಟ್ರೆಸ್. ಈಗ ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಮಾಡ್ಕೊಳ್ಬೇಕು. ಒಂದು ಕಡೆ ಇಲ್ಲಿ ಫಿಶ್ ಫ್ರೈ ರೆಡಿ ಆಗ್ತಿದೆ. ಫಿಶ್ ಫ್ರೈ ಇಸ್ ರೆಡಿ. ಈ ರೀತಿ ಬಾಳೆ ಎಲೆ ಹಾಕ್ಕೊಂಡಿದ್ದೀವಿ ಕೆಳಗಡೆ, ಅದು ಆಯಿಲೆಲ್ಲ ಮತ್ತೆ ಅದು ಇದಕ್ಕೆ ಆಗಬಾರ್ದು ಅಂತೇಳಿ ಬಿಸಿ ಇದೆ. ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತೀನಿ, ಓಕೆನಾ? ಚೆನ್ನಾಗಿರುತ್ತೆ, ಸಿಂಪಲ್ ಮಸಾಲೆ, ಹೆವಿ ಮಸಾಲೆ ಇರಲ್ಲ. ಅಪ್ಪ ಚೆನ್ನಾಗೈತೇನಪ್ಪ? ಸೂಪರಾ? ತೋರ್ಸ್ ಹೆಂಗಿದೆ? ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆಯಾ?
ತೆಗೆದುಬಿಡೆಲ್ಲ ತೆಗ್ದಾಕೆಲ್ಲ ಇನ್ನೇನು ಅದೆಲ್ಲ ಬರಲ್ಲ ಅನ್ಸುತ್ತೆ. ಎಷ್ಟು ಹಳೆ ಆಯ್ತಲ್ಲ ಹಳೆ ಗಿಡಗಳು, ಇಷ್ಟು ದಿನ ಆದರೂ ಇನ್ನೂ ಅದ್ರಲ್ಲಿ ಏನು ಇಲ್ವೇ ಇಲ್ಲ. ಹ್ಞೂ ಇರಲ್ಲ ಅದು. ತೋರಿಸಿ ಕಡೆ ಮೂಲ ಯಾವುದೋ ಒಂದೋ ಎರಡೋ ಬಲ್ತೈತೆ ಅಷ್ಟೇ, ಮಿಕ್ಕಿದೆಲ್ಲ ಎಳೆದೇ ಇರಂಗೈತಲ್ಲ. ಅಮ್ಮ ಏನು ಅದು ಚಿನ್ನು? ಏನು ಪಾಪು ಅದು? ಮೂಲಂಗಿ. ಮೂಲಂಗಿ. ಓ ಹೂನಪ್ಪ. ಮೆಣಸಿನ್ಕಾಯಿ ಕಿತ್ಕೊಂಡದಲ್ಲಿ. ಇವು ಖಾರ ಇರಲ್ಲ ಅಂತ ಮೆಣಸಿನ್ಕಾಯಿ ದೊಡ್ಡ. ತೋರಿಸು. ನೌಕೋಲ್ ಇದು ಒಂದೇ ಎಷ್ಟು ದಪ್ಪ? ಇಲ್ಲ ಇಲ್ಲ, ಎಲ್ಲ ಎಲ್ಲ ಆಗ್ತಿದೆ ನೌಕೋಲು. ಏನು 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 ಹತ್ಕೊಂಡಿರೋದು? ಅದ್ರಾಗೆಲ್ಲ ಇನ್ನೂ ಬಂದಿಲ್ಲ. ಇಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತದೆ ನೌಕೋಲು. ಇದೊಂದು ಪುಟಾಣಿ. ಇಲ್ಲಿ ನಮ್ಮ ಕೈ ತೋಟದಲ್ಲಿ ಬೆಳೆದಿರೋಂಥ ಸೊಪ್ಪು. ಇದು ಸೆಕೆಂಡ್ ಟೈಮ್ ನಾವು ತೆಗಿತಾ ಇರೋದು. ಇಲ್ಲಿ ಸಬ್ಸಿಗೆ ಮತ್ತು ದಂಟಿದೆ, ಹಾಗೆ ಸ್ವಲ್ಪ ಪಾಲಕ್ ಕೂಡ ಇದೆ. ಮೊದಲೊಂದು ಸರಿ ತೆಗೆದ್ಬಿಟ್ಟು ಇದು ಮಸಾಲೆ ವಡೆ ಮತ್ತು ಬಸ್ಸಾರೆಲ್ಲ ಮಾಡಿದ್ದೆ. ಈಗ ಸೆಕೆಂಡ್ ಟೈಮ್ ಮತ್ತೆ ಇಷ್ಟು ಸಿಕ್ಕಿದೆ. ಖುಷಿ ಆಗುತ್ತೆ ಈ ರೀತಿ ನಾವೇ ನಮ್ಮ ಕೈಯಾರೆ ಬೆಳೆದಿರೋದು. ಯಾವುದೇ ಥರ ಕೆಮಿಕಲ್ ಇರಲ್ಲ, ಆರ್ಗ್ಯಾನಿಕ್ ಆಗಿ ಚೆನ್ನಾಗಾಗುತ್ತೆ ಸಾಂಬಾರು ಕೂಡ. ನಾನು ಇದು ಹೇಳಿದ್ನಲ್ಲ, ಸೆಕೆಂಡ್ ಟೈಮ್ ನಾವು ತೊಗೊಂಡು ಬರ್ತಾ ಇರೋದು. ಈ ಸರಿನೂ ಬಸ್ಸಾರು ಮಾಡೋದಕ್ಕೆ ಅಂತೇಳಿ ಎಲ್ಲ ಬಿಡಿಸಿದ್ದೀನಿ. ನೋಡ್ಬೋದು ಇಷ್ಟು ಸಿಕ್ಕಿದೆ. ಮೂಲಂಗಿನೂ ಅಷ್ಟೇ, ಈ ಒಂದು ಸರಿ ಅಲ್ಲ, 2 ಸರಿ ಏನೋ, 2 ಸರಿ ಅಲ್ಲ 3 ಸರಿ ಅಂತ ಅನ್ಸುತ್ತೆ ಆಗಲೇ ಮೂಲಂಗಿ ಸಾಂಬಾರು ಮಾಡಿದ್ದು. ಹಾಕಿದ್ದು ಸ್ವಲ್ಪನೇ, ಅದು ಎಷ್ಟೊಂದು ಸಿಕ್ತಿದೆ ಗೊತ್ತಾ. ಖುಷಿ ಆಗುತ್ತೆ ಈ ರೀತಿ ನಾವೇ ನಮ್ಮ ಕೈಯಾರೆ ಬೆಳೆದು ನಾವೇ ಅದನ್ನು ಕಿತ್ಕೊಂಬಂದು ಬಿಡಿಸಿ ಸಾಂಬಾರು ಮಾಡಿ ತಿಂತೀವಲ್ಲ, ಅದು ಸಖತ್ ಖುಷಿ ಅಂತ ಅನಿಸುತ್ತೆ. ಸಾಂಬಾರೆಲ್ಲ ಮಾಡಿಬಿಡ್ತೀನಿ. ಇವಾಗಲೇ ಇದು ಹಲಸಿನ ಹಣ್ಣು ಉಪ್ಪು ಇರಿ ಪೂರ್ತಿ ಓಪನ್ ಮಾಡ್ತೀನಿ ಇರ್ಬಂಗ್ನೆ. ವಾವ್, ಏನು ಇದು? ಜಾಕ್ ಫ್ರೂಟ್. ಜಾಕ್ ಫ್ರೂಟ್, ಎಸ್. ತಿಂತೀಯ ಅಪ್ಪು? ವೀಕ್ಷಾ ಬೇಕಾ ಮಗ್ನೆ? ಜಾಕ್ ಫ್ರೂಟ್ ಬೇಕಾ ನಿನಗೆ? ಹೇಳ್ಬೇಕು, ಬೇಕಾ ಬೇಡವಾ? ಲೇ ಅಂಟೆಲ್ಲ ಬಾಗಿಟ್ಕೊಂಬೇಡ, ಇರೋ ತೆಕ್ಕೊಡ್ತೀನಿ, ಬಿಡಿಸ್ಕೊಡ್ತೀನಿ ಇರಪ್ಪ. ಒಂದು ನಿಮಿಷ ನೋಡ್ಬೋದು ಇಲ್ಲಿ ಜಾಕ್ ಫ್ರೂಟ್. ನನಗಂತೂ ಫೇವ್ರೆಟ್ ಫ್ರೂಟ್ ಇದು. ನಿಮಗೆ ಯಾರಿಗೆಲ್ಲ ಹಲಸಿನ ಹಣ್ಣು ಇಷ್ಟ ಕಮೆಂಟ್ ಮಾಡಿ.